ಕಾಮಗಾರಿಯ ಸಂದರ್ಭದಲ್ಲಿ ಮಣ್ಣು ಕುಸಿತವಾಗಿ ಕಾರ್ಮಿಕರಿಬ್ಬರು ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಂತಹ ಘಟನೆ ಕಡಲ ನಗರಿ ಮಂಗಳೂರಿನಲ್ಲಿ ನಡೆದಿದೆ. ಮಂಗಳೂರಿನ ಬಲ್ಮಠ ರಸ್ತೆಯಲ್ಲಿ ಕಟ್ಟಡದ ಮಣ್ಣು ಕುಸಿತವಾಗಿ ಈ ಅವಾಂತರ ಸೃಷ್ಟಿಯಾಗಿದೆ. ಮಣ್ಣಿನ ಅಡಿ ಸಿಲುಕಿದಂತಹ ಬಿಹಾರ ಮೂಲದ ಇಬ್ಬರು ಕಾರ್ಮಿಕರು, ಇಬ್ಬರ ಪೈಕಿ ಓರ್ವನನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದೆ ರಕ್ಷಣಾ ತಂಡ. ಮತ್ತೋರ್ವ ಕಾರ್ಮಿಕನಿಗಾಗಿ ತೀವ್ರ ಕಾರ್ಯಾಚರಣೆಯನ್ನ ಮುಂದುವರೆಸಿರುವಂಥದ್ದು. ಸತತ 3 ಗಂಟೆಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಕಾಮಗಾರಿಯ ಸಂದರ್ಭದಲ್ಲಿ ಮಣ್ಣು ಕುಸಿತವಾಗಿ ಮಣ್ಣಿನ ಅಡಿ ಸಿಲುಕಿದಂತಹ ಇಬ್ಬರು ಕಾರ್ಮಿಕರು, ಇಬ್ಬರ ಪೈಕಿ ಒಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ನೀವು ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸ್ಥಳಕ್ಕೆ NDRF ತಂಡ ಭೇಟಿ ಕೊಟ್ಟಿರುವಂಥದ್ದು, ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಇದರ ಫಲವಾಗಿ ಒಬ್ಬ ಕಾರ್ಮಿಕನನ್ನ, ಮಣ್ಣಿನ ಅಡಿ ಸಿಲುಕಿದವನನ್ನ ರಕ್ಷಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ನಡೆದಂತಹ ಘಟನೆ ಇದು. ಒಬ್ಬನನ್ನ ಈಗ ರಕ್ಷಣೆ ಮಾಡಲಾಗಿದೆ. ಮಂಗಳೂರಿನ ಬಲ್ಮಠ ರೋಡ್ ಸಮೀಪದ ರೋಹನ್, ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಒಂದು ಕಡೆ ಒಬ್ಬ ಕಾರ್ಮಿಕನನ್ನ ರಕ್ಷಣೆ ಮಾಡಿ ಆತನನ್ನ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡ್ತಾ ಇರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮತ್ತೊಬ್ಬ ಕಾರ್ಮಿಕನಿಗಾಗಿ ಈಗ ತೀವ್ರ ಶೋಧವನ್ನ ಮಾಡಲಾಗ್ತಾ ಇದೆ. ಮಣ್ಣಿನ ಆಳದಲ್ಲಿ ಇರುವಂತಹ ಕಾರ್ಮಿಕನಿಗಾಗಿ ತೀವ್ರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಆಗ್ತಾ ಇರುವಂಥದ್ದು. 2 ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸುಮಾರು 3 ಗಂಟೆಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಮಣ್ಣಿನ ಅಡಿ ಸಿಲುಕಿರುವಂತಹ ಮತ್ತೋರ್ವ ಕಾರ್ಮಿಕನನ್ನ ಹೊರತೆಗಿಲಿಕ್ಕೆ ನಿರಂತರವಾಗಿ ಪರಿಶ್ರಮವನ್ನು ಪಡ್ತಾ ಇದ್ದಾರೆ NDRF ತಂಡದ ಸದಸ್ಯರು. ನಿರಂತರವಾಗಿ ಆಗ್ತಾ ಇರುವಂತಹ ಕಾರ್ಯಾಚರಣೆ ಇದು. ಘಟನಾ ಸ್ಥಳಕ್ಕೆ ಈಗಾಗಲೇ NDRF ತಂಡ ಕೂಡ ಭೇಟಿ ಕೊಟ್ಟಿದೆ. ಕಾಂಕ್ರೀಟ್ ಗೋಡೆಯಲ್ಲಿ ರಂಧ್ರವನ್ನ ಕೊರೆದು ಕಾರ್ಮಿಕನನ್ನ ಪತ್ತೆ ಹಚ್ಚುವಂತಹ ಕೆಲಸ ಆಗ್ತಾ ಇದೆ. ಮಣ್ಣಿನ ಅಡಿ ಸಿಲುಕಿರುವಂತಹ ಕಾರ್ಮಿಕನಿಗೆ ಡ್ರಿಪ್ಸ್ ಅನ್ನು ಕೂಡ ಹಾಕ್ತಾ ಇದ್ದಾರೆ ವೈದ್ಯರು. ಮಣ್ಣಿನ ಅಡಿಯೇ ಕಾರ್ಮಿಕನಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಡಾಕ್ಟರ್ ತಿಮ್ಮಯ್ಯ ನೇತೃತ್ವದಲ್ಲಿ ಕಾರ್ಮಿಕನಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇರುವಂಥದ್ದು. ಇನ್ನು ಮಣ್ಣಿನ ಅಡಿಯಲ್ಲಿಯೇ ಸಿಲುಕಿರುವಂತಹ ಬಿಹಾರ ಮೂಲದ ಚಂದನ್ ಕುಮಾರ್ಗೋಸ್ಕರ ತೀವ್ರ ಕಾರ್ಯಾಚರಣೆ ಆಗ್ತಾ ಇದೆ. ಆತನನ್ನು ಬದುಕಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವೈದ್ಯರು ಕೂಡ ಒಂದು ಕಡೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡ್ರಿಲ್ ಮಾಡುವ ಮೂಲಕ ಆತನಿರುವಂತಹ ಜಾಗಕ್ಕೆ ಹೋಗಲಿಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸತತ 3 ಗಂಟೆಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಮಿಂಚಿನ ಕಾರ್ಯಾಚರಣೆಯ ಮೂಲಕ ಈಗಾಗಲೇ ಒಬ್ಬನನ್ನು ರಕ್ಷಣೆ ಮಾಡಿಕೊಳ್ಳಲಾಗಿದೆ. ಮತ್ತೊಬ್ಬನನ್ನ ಬದುಕಿಸಲಿಕ್ಕೆ, ಆತನನ್ನ ಹೊರತೆಗಿಲಿಕ್ಕೆ ಬೇಕಾದಂತಹ ಸಿದ್ಧತೆಗಳಾಗ್ತಾ ಇರುವಂಥದ್ದು. ನೀವು ಕೂಡ ಡ್ರಿಲ್ ಮಾಡ್ತಾ ಇರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ತಿಮ್ಮಯ್ಯ ನೇತೃತ್ವದಲ್ಲಿ ಒಂದು ಕಡೆ ಕಾರ್ಮಿಕನಿಗೆ ಚಿಕಿತ್ಸೆ ಆಗ್ತಾ ಇದೆ, ಮತ್ತೊಂದು ಕಡೆ ಡ್ರಿಲ್ ಮಾಡುವ ಮೂಲಕ ಆ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿರುವಂತಹ ವ್ಯಕ್ತಿಯ ರಕ್ಷಣೆ ಮಾಡಲಿಕ್ಕೂ ಕೂಡ ಈಗಾಗಲೇ ಹರಸಾಹಸವನ್ನು ಪಡ್ತಾ ಇರುವಂತಹದ್ದು ರಕ್ಷಣಾ ಸಿಬ್ಬಂದಿಗಳು. 2 ಕಡೆಯಿಂದ ಆತನನ್ನು ಮೇಲೆತ್ತಲಿಕ್ಕೆ ಬೇಕಾದಂತಹ ಸಿದ್ಧತೆಗಳಾಗ್ತಾ ಇದೆ. ಮೇಲ್ಗಬದಿಯಿಂದಲೂ ಆಗ್ತಾ ಇದೆ, ಜೊತೆಗೆ ಹೀಗೆ ಅಡ್ಡಲಾಗಿಯೂ ಕೂಡ ಹೋಗುವಂತಹ ಪ್ರಯತ್ನಗಳಾಗ್ತಾ ಇರುವಂತಹದ್ದು. ಸುಮಾರು 100ಕ್ಕೂ ಹೆಚ್ಚು NDRFನ ತಂಡದ ಸದಸ್ಯರು ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಡ್ರಿಲ್ ಮಾಡ್ತಾ ಇರುವಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ರಂಧ್ರದ ಮೂಲಕ ಆತನನ್ನು ಹೊರತರುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಆತನನ್ನ ಬದುಕುಳಿಸಲಿಕ್ಕೆ ಬೇಕಾದಂತಹ ಪ್ರಥಮ ಚಿಕಿತ್ಸೆಯನ್ನು ಕೂಡ ಡಾಕ್ಟರ್ ತಿಮ್ಮಯ್ಯ ನೇತೃತ್ವದಲ್ಲಿ ಕಾರ್ಮಿಕನಿಗೆ ಒದಗಿಸಲಾಗ್ತಾ ಇದೆ. ಮತ್ತೊಂದು ಕಡೆ ನಿರಂತರವಾಗಿ ಮಳೆ ಕೂಡ ಬರ್ತಾ ಇರುವಂತಹದ್ದು. ನೀವು ಕೂಡ ಘಟನಾ ಸ್ಥಳದ ನೇರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬಿಹಾರ ಮೂಲದ ಚಂದನ್ ಕುಮಾರ್ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿರುವಂತಹ ವ್ಯಕ್ತಿ. ಈಗಾಗಲೇ ರಾಜ್ಕುಮಾರ್ ಅನ್ನುವಂತಹ ಕಾರ್ಮಿಕನನ್ನ ರಕ್ಷಣೆ ಮಾಡಲಾಗಿದೆ. ಆತನನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಕಾಂಕ್ರೀಟ್ ಗೋಡೆಯಲ್ಲಿ ರಂಧ್ರವನ್ನು ಕೊರೆಯುವ ಮೂಲಕ ಚಂದನ್ ಕುಮಾರ್ ಅವರನ್ನು ರಕ್ಷಣೆ ಮಾಡಲಿಕ್ಕೆ ರಕ್ಷಣಾ ಸಿಬ್ಬಂದಿಗಳು ಹರಸಾಹಸವನ್ನು ಪಡಬೇಕಾದಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ತುಂತುರು ಮಳೆ ಕೂಡ ಆಗ್ತಾ ಇರುವಂಥದ್ದು. ಮಳೆಯನ್ನು ಲೆಕ್ಕಿಸದೇನೆ NDRF ತಂಡದ ಸಿಬ್ಬಂದಿಗಳು ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಚಂದನ್ ಕುಮಾರ್ ಅವರ ಪ್ರಾಣ ಉಳಿಸುವಂತಹ ನಿಟ್ಟಿನಲ್ಲಿ ವೈದ್ಯರು ಕೂಡ ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು. ಆತನಿಗೆ ಅಲ್ಲಿಂದಲೇ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಒಬ್ಬನ ರಕ್ಷಣೆ ಆಗಿದೆ, ಮತ್ತೊಬ್ಬನನ್ನ ಉಳಿಸಲಿಕ್ಕಾಗಿ, ಆತನನ್ನ ಹೊರತೆಗಿಲಿಕ್ಕಾಗಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು.
ಕಡಲನಗರಿ ಮಂಗಳೂರಿನ ಭಲ್ಮಠ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇಬ್ಬರು ಕಾರ್ಮಿಕರು ಸಿಲುಕಿಕೊಂಡಿದ್ರು. ಒಬ್ಬನನ್ನು ರಕ್ಷಣೆ ಮಾಡಲಾಗಿದೆ. ಮತ್ತೊಬ್ಬನಿಗಾಗಿ ತೀವ್ರ ಶೋಧವನ್ನು ನಡೆಸ್ತಾ ಇರುವಂಥದ್ದು. ಮಳೆಯಿಂದಾಗಿರುವಂತಹ ಅನಾಹುತ ಇದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಒಂದು ಕಡೆ ತುಂತುರು ಮಳೆ ಬೀಳ್ತಾ ಇದೆ, ಅದರ ನಡುವೆಯೂ ಕೂಡ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಕಾರ್ಯಾಚರಣೆ ಎಲ್ಲಿಗೆ ಬಂದಿದೆ ಅಂತ? ಪ್ರೇಮ್, ನಿರಂತರವಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಓರ್ವ ಕಾರ್ಮಿಕನನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ. ಇನ್ನೋರ್ವ ಕಾರ್ಮಿಕ ಉತ್ತರ ಪ್ರದೇಶದ ಚಂದನ್ ಕುಮಾರ್ ಅನ್ನುವಂಥವ್ರು 30 ವರ್ಷದವರು. ಅವರು ಇನ್ನೂ ಮಣ್ಣಿನ ಅಡಿಯಲ್ಲಿ ಸಿಲ್ಕೊಂಡಿದ್ದಾರೆ. ಹಾಗಾಗಿ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಮುಂದುವರೆದಿದೆ. ಮೊದಲಿಗೆ ಮೇಲ್ಭಾಗದಲ್ಲಿ ಮಣ್ಣನ್ನು ತೆಗೆದು ರಕ್ಷಣೆ ಮಾಡುವಂಥ ಕೆಲಸ ಆಗಿತ್ತು. ಆ ಸಂದರ್ಭದಲ್ಲಿ 18 ವರ್ಷದ ರಾಜ್ಕುಮಾರ್ ಅನ್ನುವಂಥ ಕಾರ್ಮಿಕನನ್ನು ಆ ಮೇಲ್ಭಾಗ ಮಣ್ಣು ಎಲ್ಲಿಂದ ಬಿದ್ದಿತ್ತು ಆ ಭಾಗದಿಂದಲೇ ಮಣ್ಣನ್ನು ತೆಗೆದು ಅವ್ರನ್ನ ರಕ್ಷಣೆ ಮಾಡಲಾಗಿತ್ತು. ಆ ಬಳಿಕ ಮಳೆ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಭಾರೀ ಮಳೆ ಆಗಿತ್ತು. ಹಾಗಾಗಿ ಮಣ್ಣು ಸಂಪೂರ್ಣವಾಗಿ ಕೆಸರುಮಯ ಆಗಿತ್ತು. ಹಾಗಾಗಿ ಆ ಭಾಗದಲ್ಲಿ ಮತ್ತೆ ಮಣ್ಣು ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿಗೆ JCB ಆಗಲಿ ಅಥವಾ ಇತರ ಯಾವುದೇ ಯಂತ್ರೋಪಕರಣ ಕರೆತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈಗ ಅದರ ಮುಂದುವರಿದ ಭಾಗವಾಗಿ ಕೆಳಗಿನ ಭಾಗದಲ್ಲಿರುವಂಥ ಒಂದು ಕಾಂಕ್ರೀಟ್ನ ತಡೆಗೋಡೆ ನಿರ್ಮಾಣ ಆಗಿತ್ತು. ಆ ಕಾಂಕ್ರೀಟ್ನ ತಡೆಗೋಡದಲ್ಲಿ ರಂಧ್ರವನ್ನು ತೆಗೆಯಲಾಗಿತ್ತು. ರಂಧ್ರ ತೆಗೆದ ತಕ್ಷಣಕ್ಕೆ ಕೆಳಗಿದ್ದಂಥ ಚಂದನ್ ಕುಮಾರ್ ಕಾರ್ಮಿಕ ಯಾರಿದ್ದಾರೆ ಅವರು ತಂಡಕ್ಕೆ ಕಾಣಲಿಕ್ಕೆ ಸಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ತಕ್ಷಣ ಅವರಿಗೆ ಆಕ್ಸಿಜನ್ನ ಕೊಡಲಾಗಿತ್ತು. ಹಾಗಾಗಿ ಅವರಿಗೆ ಯಾವುದೇ ಪ್ರಾಣಾಪಾಯ ಈವರೆಗೂ ಆಗಿಲ್ಲ. ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು. ಅವರ ನಾಡಿ ಮಿಡಿತಗಳನ್ನು ಈಗ ವೈದ್ಯಾಧಿಕಾರಿಗಳು ತಪಾಸಣೆ ಮಾಡಿದ್ದಾರೆ. ಸ್ವತಃ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮಯ್ಯರವರೇ ನೇತೃತ್ವ ವಹಿಸಿಕೊಂಡು ಇಲ್ಲೇ ಬೀಡು ಬಿಟ್ಟಿರುವಂಥದ್ದು. ಹಾಗಾಗಿ ಈಗ ಅವರಿಗೆ ಡ್ರಿಪ್ಸನ್ನು ಕೊಡಲಾಗಿದೆ. ಆ ಕೆಳಗಿನ ಭಾಗದಿಂದಲೇ, ಅಂದರೆ ಆ ರಂಧ್ರ ಎಂದು ಕೊರೆಯಲಾಗಿತ್ತು ಆ ಭಾಗದಿಂದಲೇ ಅವರಿಗೆ ಡ್ರಿಪ್ಸನ್ನು ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ಅವರ ಪ್ರಾಣಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದು ಕಡೆಯಿಂದ ಪ್ರಥಮ ಚಿಕಿತ್ಸೆ ಮಾಡಲಾಗಿದೆ, ಡ್ರಿಪ್ಸ್ ಕೊಡಲಾಗಿದೆ, ಒಂದು ಕಡೆಯಿಂದ ಆಕ್ಸಿಜನನ್ನು ಕೊಡಲಾಗಿದೆ. ಈಗ ಅವರು ಯಾವುದೇ ರೀತಿಯಾಗಿ ತೊಂದರೆಯಲ್ಲಿ ಇಲ್ಲ. ಆದರೆ ಅವರನ್ನು ರಕ್ಷಣೆ ಮಾಡುವಂಥದ್ದೇ ಭಾಳಷ್ಟು ಪ್ರಮುಖ ಆಗಿರುವಂಥದ್ದು. ಸುಮಾರು ಆಗದಿಂದಲೂ ಕೆಳಗಿನ ಭಾಗದಲ್ಲಿ ಅವರು ಇರೋದ್ರಿಂದ ಅವರನ್ನು ಹೇಗಾದರೂ ಬಚಾವ್ ಮಾಡಬೇಕು. ಸುಮಾರು 4 ಗಂಟೆಗಳಿಂದಲೂ ಅವರು ಮಣ್ಣಿನ ಅಡಿಯಲ್ಲೇ ಇದ್ದಾರೆ. ಹಾಗಾಗಿ ಈಗ ಕೊರೆಯುತ್ತಿರುವಂಥ ರಂಧ್ರ ಏನಿದೆ ಇದು ಕಾಂಕ್ರೀಟ್ನ ಒಂದು ತಡೆಗೋಡೆಯನ್ನು ಕೊರೆಯುತ್ತಿರುವಂಥದ್ದು. ಮೊದಲಿಗೆ ಕೇವಲ ಆಕ್ಸಿಜನ್ಗಾಗಿ ಇಲ್ಲಿಗೆ ರಂಧ್ರ ಕೊರೆಯಲಾಗಿತ್ತು. ಈಗ ದೊಡ್ಡದಾಗಿ ಕೊರೆಯುತ್ತಿದ್ದಾರೆ. ಅಂದರೆ ಅವರನ್ನು ಇದೇ ರಂಧ್ರದ ಮೂಲಕ ಹೊರಗೆ ತೆಗೆಯುವಂಥ ಕೆಲಸಕ್ಕೆ ರಕ್ಷಣಾ ತಂಡ ಮುಂದಾಗಿರುವಂಥದ್ದು. ಈಗ NDRF ತಂಡ ಏನಿದೆ, ಅವರು NDRF ತಂಡದವರ ಏನು ಪ್ಲ್ಯಾನ್ ಇದೆ ಅದರ ಮುಖಾಂತರನೇ ಈಗ ಕೆಳಗಿನ ಭಾಗದಿಂದಲೇ ಅವರನ್ನು ಸುರಕ್ಷಿತವಾಗಿ ಮೇಲೆ ಕೆತ್ತಬೇಕು ಅನ್ನುವಂಥ ಪ್ರಯತ್ನಗಳನ್ನು NDRF ತಂಡ ಮಾಡ್ತಾ ಇರುವಂಥದ್ದು. ಸ್ವತಃ ಜಿಲ್ಲಾಧಿಕಾರಿ ಸೇರಿದಂತೆ ಎಲ್ಲ ಹಿರಿಯ ಅಧಿಕಾರಿಗಳು, ಪೊಲೀಸ್ ಕಮಿಷನರ್ ಎಲ್ಲರೂ ಸ್ವತಃ ಇಲ್ಲೇ ಬೀಡು ಬಿಟ್ಟಿರುವಂಥದ್ದು. ಆ ಮೇಲಿನ ಭಾಗದಲ್ಲಿ ಮತ್ತಷ್ಟು ಮಣ್ಣು ಕುಸಿತ ಆಗ್ತಾ ಇರುವಂಥ ಭೀತಿ ಇದೆ. ಮಳೆ ಬಂದಂಥ ಸಂದರ್ಭದಲ್ಲಿ ಮೇಲಿನ ಭಾಗದಲ್ಲಿ ಮತ್ತಷ್ಟು ಮಣ್ಣಿನ ಕುಸಿತ ಆಗಿದೆ. ಹಾಗಾಗಿ ಮೇಲ್ಭಾಗದಿಂದ ಯಾವುದೇ ಕಾರಣಕ್ಕೂ ಇನ್ನು ಕಾರ್ಯಾಚರಣೆ ಮುಂದುವರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥದ್ದು ಗೊತ್ತಾಗಿದ್ದೆ. ಭಾರೀ ಮಳೆ ಆದಂಥ ಸಂದರ್ಭದಲ್ಲೂ ಅಲ್ಲಿ ಮಣ್ಣು ತೆಗೆಯುವಂಥ ಕೆಲಸಗಳನ್ನು ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿತ್ತು. ಈಗ ಮೇಲ್ಭಾಗದ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಕೆಳಗೆ ಸುಮಾರು 10 ಫೀಟಿಗೂ ಅಡಿಭಾಗದಲ್ಲಿ ಈಗ ರಂಧ್ರವನ್ನು ಕೊರೆಯಲಾಗಿದೆ. ಎಕ್ಸಾಕ್ಟ್ ಆಗಿ ಚಂದನ್ ಕುಮಾರ್ ಯಾವ ಭಾಗದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡಿದಂಥ ರಕ್ಷಣಾ ತಂಡ ಈಗ ಆ ಭಾಗದಲ್ಲೇ ರಂಧ್ರವನ್ನು ಕೊರೆದಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಡಲಾಗಿದೆ. ಯಾವುದೇ ಪ್ರಾಣಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು. ಈಗ ಅವರನ್ನು ಸುರಕ್ಷಿತವಾಗಿ ಇದೇ ರಂಧ್ರದ ಮೂಲಕ ಹೊರಗೆ ತೆಗಿಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೂ ಯಾವುದೇ ಪ್ರಾಣಕ್ಕೆ ತೊಂದರೆ ಆಗಿಲ್ಲ ಅನ್ನುವಂಥದ್ದನ್ನು ಈಗಾಗಲೇ ವೈದ್ಯರು ಖಚಿತಪಡಿಸಿದ್ದಾರೆ. ಹಾಗಾಗಿ ಅವರನ್ನು ಸುರಕ್ಷಿತವಾಗಿ ತೆಗಿಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಇನ್ನೊಂದು ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಅವರನ್ನು ಕಂಟ್ರೋಲ್ ಮಾಡುವ ಕೆಲಸಗಳನ್ನು ಪೊಲೀಸರು ಒಂದು ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸ್ವತಃ ಜಿಲ್ಲಾಧಿಕಾರಿಯೇ ಈ ಕಾರ್ಯಾಚರಣೆಯಲ್ಲಿ ಇರುವಂಥ ಕಾರಣಕ್ಕಾಗಿ ಅವರನ್ನು ಏನು ಕೆಳಗಿರುವಂಥ ಕಾರ್ಮಿಕ ಚಂದನ್ ಕುಮಾರ್ ಇದ್ದಾರೆ ಅವರನ್ನು ಸುರಕ್ಷಿತವಾಗಿ ಜೀವಂತವಾಗಿ ಮೇಲೆ ಕೆತ್ತಬೇಕು ಅನ್ನುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮೇಲ್ಭಾಗದಲ್ಲೂ ಮಣ್ಣು ಕುಸಿಯುವಂಥ ಭೀತಿ ಇರೋದ್ರಿಂದ ಮೇಲ್ಭಾಗದಲ್ಲೂ ಕಾಂಕ್ರೀಟಿನ ಪಕ್ಕದಲ್ಲೇ ಈಗ ಒಂದು ಶೀಟನ್ನು ಅಳವಡಿಕೆ ಮಾಡಿ ಮತ್ತೆ ಮಣ್ಣು ಕುಸಿದು ಇವರ ಮೇಲೆ ಬೀಳಬಾರ್ದು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮೇಲ್ಭಾಗದಲ್ಲಿ SDRF ಮತ್ತು ಅಗ್ನಿಶಾಮಕ ದಳದವರು ಆ ರೀತಿಯಾದಂಥ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಣ್ಣು ಬೀಳುವಂಥ ಸಾಧ್ಯತೆ ಇರೋದ್ರಿಂದ ಆ ಭಾಗದಲ್ಲಿ ಆ ಕೆಲಸ ಆಗ್ತಾ ಇದೆ. ಇನ್ನೊಂದು ಕೆಳಗಿನ ಭಾಗದಲ್ಲಿ ರಂಧ್ರ ತೆಗೆದು ಅಲ್ಲಿಂದ ಅವರನ್ನು ಮೇಲೆ ಕೆತ್ತಬೇಕು ಅನ್ನುವಂಥ ಪ್ರಯತ್ನಗಳು ಮುಂದುವರೆದಿರುವಂಥದ್ದು.
ಕಳೆದ 4 ಗಂಟೆಗಳಂದು ಇದೇ ರೀತಿಯಾದಂಥ ನಿರಂತರ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದಾರೆ. ಮೊದಲ ಕಾರ್ಯಾಚರಣೆಯಲ್ಲಿ ಸುಮಾರು 1 ಗಂಟೆಗಳ ಬಳಿಕ ರಾಜ್ಕುಮಾರ್ ಅನ್ನುವಂಥ ಕಾರ್ಮಿಕರನ್ನು ಮೇಲಕ್ಕೆತ್ತಲಾಗಿದೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅವರಿಗೆ ಪ್ರಾಣಾಪಾಯ ಆಗಿಲ್ಲ. ತಕ್ಷಣಕ್ಕೆ ಅವರನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲಿ ಅವರು ಚಿಕಿತ್ಸೆಗೂ ಸ್ಪಂದಿಸಿದ್ದಾರೆ. ಈಗ ಕಳೆದ 4 ಗಂಟೆಗಳಿಂದ ಮಣ್ಣಿನ ಅಡಿಯಲ್ಲಿರುವಂಥ ಚಂದನ್ ಕುಮಾರ್ ಏನಿದ್ದಾರೆ ಅವರನ್ನು ಮೇಲಕ್ಕೆತ್ತಲಿಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ಎಲ್ಲ ರಕ್ಷಣಾ ತಂಡದ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಒಂದು ಕಡೆಯಿಂದ ಈ ಕಾಂಕ್ರೀಟನ್ನು ಕೊರೆಯುವಂಥ ಎಕ್ಸ್ಪರ್ಟ್ಗಳು ಯಾರಿದ್ದಾರೆ ಅವರು ಬಂದು ಕಾಂಕ್ರೀಟ್ನ ರಂಧ್ರ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ಕಡೆಯಿಂದ ಮೇಲ್ಭಾಗದಲ್ಲಿ ಮತ್ತೆ ಕುಸಿಯುವ ಭೀತಿ ಇರೋದ್ರಿಂದ ಆ ಭಾಗದಲ್ಲಿ ಅಗ್ನಿಶಾಮಕ ದಳ ಮತ್ತು SDRF ತಂಡದವರು ಮಣ್ಣನ್ನು ತಡೆಯುವಂಥ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಮಳೆ ಆದರೆ ಕಾರ್ಯಾಚರಣೆಗೆ ತೊಂದರೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಅಗ್ನಿಶಾಮಕ ದಳ ಮತ್ತು SDRF ತಂಡ ಮಾಡ್ತಾ ಇರುವಂಥದ್ದು. ಕೆಳಭಾಗದಲ್ಲಿ ಈಗ ಚಂದನ್ ಕುಮಾರ್ ಏನಿದ್ದಾರೆ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಈಗಾಗಲೇ NDRF ತಂಡದವರು ಕೆಲಸ ಮಾಡ್ತಿರುವಂಥದ್ದು. ಜೊತೆಗೆ ಅವರ ಪ್ರಾಣಕ್ಕೂ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಸ್ವತಃ ವೈದ್ಯರುಗಳನ್ನು ಇಲ್ಲಿ ಕರೆಸ್ಕೊಳ್ಳಲಾಗಿದೆ. ವೈದ್ಯರುಗಳು ಈಗಾಗಲೇ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರನ್ನು ಹೊರಗೆ ತೆಗೆಯುವಂಥ ಸಂದರ್ಭದಲ್ಲಿ ಆಕ್ಸಿಜನ್ ಮತ್ತಷ್ಟು ಬೇಕಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಮೊದಲ ಹಂತದಲ್ಲಿ ಅವರಿಗೆ ಆಕ್ಸಿಜನ್ ಕೊಟ್ಟು ಡ್ರಿಪ್ಸನ್ನು ಇಡಲಾಗಿತ್ತು. ಈಗ ಮತ್ತೆ ಆಕ್ಸಿಜನನ್ನು ರೆಡಿ ಮಾಡಿದ್ದಾರೆ, ಸ್ಟ್ರೆಚ್ಚರನ್ನು ರೆಡಿ ಮಾಡಿದ್ದಾರೆ. ಒಂದು ಕಡೆಯಿಂದ ಆ್ಯಂಬುಲೆನ್ಸು ಇರುವಂಥದ್ದು. ತಕ್ಷಣ ಅವರನ್ನು ಆಸ್ಪತ್ರೆಗೆ ಸಾಗಿಸಬೇಕು ಅನ್ನುವಂಥ ಪ್ಲ್ಯಾನ್ಗಳನ್ನು ಎಲ್ಲ ಮಾಡಿಕೊಂಡಿದ್ದಾರೆ. ಆದರೆ ಅಲ್ಲಿಗೆ ಅವರೀಗ ಇರುವಂಥ ಸ್ಥಳ ಏನಿದೆ ಅಲ್ಲಿಗೆ ಸಮೀಪಿಸಿದರೆ ಈಗಾಗಲೇ ಅವರನ್ನು ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಆದರೆ ಈ ಕಾಂಕ್ರೀಟ್ನ ಗೋಡೆ ಏನಿದೆ ಈ ಗೋಡೆ ಕೇವಲ ಸಿಮೆಂಟಿಂದ ಮಾಡಿರುವಂಥದ್ದು ಮಾತ್ರ ಅಲ್ಲ, ಅದರ ಒಳಗೆ ಕಬ್ಬಿಣದ ರಾಡ್ಗಳಿದೆ. ಕೇವಲ ಸಿಮೆಂಟನ್ನು ಕೊರೆಯುವಂಥ ಕೆಲಸ ಈಗಾಗಲೇ ಆಗಿದೆ. ಆದರೆ ಕಬ್ಬಿಣದ ಏನು ಸಲಾಕೆಗಳಿದೆ ಅದನ್ನು ಕಟ್ ಮಾಡುವಂಥ ಕೆಲಸ ಆಗಬೇಕು. ಇನ್ನು ಅದಕ್ಕೂ ಟೈಮ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈಗ ಒಬ್ಬ ಮನುಷ್ಯನನ್ನು ಹೊರಗೆ ತೆಗೆಯಬೇಕಾದಂಥ ಏನು ರಂಧ್ರ ಬೇಕು ಅದನ್ನು ಮಾಡಲಾಗಿದೆ. ಆದರೆ ಅದರ ಸುತ್ತ ಇರುವಂಥ ಕಬ್ಬಿಣದ ಸಲಾಕೆಗಳೇನಿದೆ ಅದನ್ನೆಲ್ಲವನ್ನು ಕಟ್ ಮಾಡಿ ಸುರಕ್ಷಿತವಾಗಿ ಅವರನ್ನು ಚಂದನ್ ಕುಮಾರನ್ನು ವಾಪಸ್ ಹೊರಗೆ ತೆಗಿಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಒಂದು ವೇಳೆ ಅವರನ್ನು ಈ ಭಾಗದಲ್ಲಿ ಎಳೆಯುವಂಥ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆದರೂ ಮಣ್ಣು ಬಿದ್ದರೂ ಮತ್ತೆ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ರೀತಿಯಾದಂಥ ಪ್ಲ್ಯಾನನ್ನು NDRF ತಂಡ ಮಾಡ್ಕೊಂಡಿರುವಂಥದ್ದು. ಸುಖಪಾಲ್, ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಮತ್ತೊಂದು ಕಡೆ ಮಳೆ ಕೂಡ ಅಡ್ಡಿ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಕೊಡ್ತಾ ಇದ್ರಿ. ಕ್ಲೋಸ್ ಅಪ್ ಅಲ್ಲಿ ದೃಶ್ಯಗಳನ್ನು ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತೇಳಿ ಕಾರ್ಯಾಚರಣೆ ಹೇಗಿದೆ ಅಂತ? ಹೌದು, ನಾವೀಗ ತೋರಿಸಿದ ದೃಶ್ಯ ಏನಿದೆ ಅದು ಬಹಳಷ್ಟು ಹತ್ತಿರದ ದೃಶ್ಯಗಳು. ಮಳೆ ಕಡಿಮೆ ಆಗಿದೆ ಈಗ ಸುಮಾರು 1 ಗಂಟೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮಂಗಳೂರಿನ ಬಲ್ಮಠ ರಸ್ತೆಯಲ್ಲಿ ಮಣ್ಣು ಕುಸಿತವಾಗಿರೋದ್ರಿಂದ ಒಬ್ಬ ಕಾರ್ಮಿಕ ರಕ್ಷಣೆ ಮಾಡಲಾಗಿದೆ. ಮತ್ತೊಬ್ಬನಿಗಾಗಿ ಈಗ ತೀವ್ರ ಶೋಧವನ್ನು ಮಾಡ್ತಾ ಇರುವಂಥದ್ದು. ರಕ್ಷಣಾ ಕಾರ್ಯಾಚರಣೆಯ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಚಂದನ್ ಕುಮಾರ್ ಅನ್ನುವಂತಹ ಬಿಹಾರ ಮೂಲದ ಕಾರ್ಮಿಕ ಆ ಮಣ್ಣಿನ ಒಳಗಡೆ ಸಿಲುಕಿಕೊಂಡಿದ್ದಾನೆ. ಆತನನ್ನು ಸುರಕ್ಷಿತವಾಗಿ ಹೊರತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆ ವೈದ್ಯರು ಆತನಿಗೆ ಆ ಜಾಗದಲ್ಲಿಯೇ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಆತ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತೊಂದು ಕಡೆ 2 ಕಡೆಯಿಂದ ಆತನನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ನಿರಂತರವಾಗಿ ಮಳೆ ಸುರಿತಾ ಇದ್ದಿದ್ದರಿಂದ ಮಣ್ಣಿನ ದಿಬ್ಬ ಕುಸಿದು ಈ ಘಟನೆ ಸಂಭವಿಸಿದೆ. ಅದರ ಅಡಿಯಲ್ಲಿ ಸಿಲುಕಿದಂತಹ ಒಬ್ಬನನ್ನು, ರಾಜ್ಕುಮಾರ್ ಅನ್ನುವಂತಹ 18 ವರ್ಷದ ಯುವಕನನ್ನು ರಕ್ಷಣೆ ಮಾಡಲಾಗಿದೆ. 30 ವರ್ಷದ ಚಂದನ್ ಕುಮಾರ್ ಈಗ ಅಲ್ಲಿ ಸಿಲುಕಿಕೊಂಡಿರುವಂತಹದ್ದು. ಆತನನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಕಳೆದ 4 ಗಂಟೆಯಿಂದಲೂ ಕೂಡ ಕಾರ್ಯಾಚರಣೆ ಆಗ್ತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ಕಾರ್ಯಾಚರಣೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಆತನ ಸ್ಥಿತಿಯ ಬಗ್ಗೆ ನಿಂತ ಜಾಗದಲ್ಲಿಯೇ ವರದಿಯನ್ನು ಪಡೆದುಕೊಳ್ತಾ ಇರುವಂತಹದ್ದು ವೈದ್ಯರು. ಈಗ ಕಾಂಕ್ರೀಟ್ ಗೋಡೆಯನ್ನು ಡ್ರಿಲ್ ಮಾಡುವ ಮೂಲಕ ಆತನಿಗೆ ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇರುವಂತಹ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಘಟನಾ ಸ್ಥಳದಲ್ಲಿ ಸ್ವತಃ ಜಿಲ್ಲಾಧಿಕಾರಿಗಳಿದ್ದಾರೆ. ಜೊತೆಗೆ NDRF, SDRF, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಿರಂತರವಾಗಿ 30 ವರ್ಷದ ಚಂದನ್ ಕುಮಾರ್ ಅವರನ್ನು ಹೊರತರುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಎಲ್ಲ ಅಂದುಕೊಂಡಂತಾದರೆ ಇನ್ನು ಅರ್ಧ ಗಂಟೆ 3/4 ಗಂಟೆಯಲ್ಲಿ ಆತನನ್ನು ಹೊರತೆಗೆಯುವಂತಹ ಸಾಧ್ಯತೆ ಇದೆ. ಅದಕ್ಕೆ ಮಳೆ ಅಡ್ಡಿ ಉಂಟು ಮಾಡುವಂತಹ ಸಾಧ್ಯತೆ ಇದೆ. 4 ಗಂಟೆಯ ಕಾರ್ಯಾಚರಣೆಯಲ್ಲಿ ಧಾರಾಕಾರವಾಗಿ ಮಳೆ ಬಂದು ಸುಮಾರು 1-1.5 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಈಗ ಮತ್ತೆ ಮಳೆಯ ವಾತಾವರಣ ಇದೆ ಅನ್ನುವಂತಹ ಮಾಹಿತಿಯನ್ನು ನಮ್ಮ ರಿಪೋರ್ಟರ್ ಕೊಡ್ತಾ ಇದ್ರು. ಅದರ ನಡುವೆಯೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ.
ಶತಾಯಗತಾಯ ಆತನನ್ನು ಜೀವಂತವಾಗಿಯೇ ಹೊರತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನಾ ರೀತಿಯ ಪ್ರಯತ್ನಗಳನ್ನು ಅಲ್ಲಿಯ ಸಿಬ್ಬಂದಿಗಳು ಮಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಮೇಲ್ಬದಿಯಿಂದ ಮಣ್ಣನ್ನು ಹೊರತೆಗೆಯುವ ಮೂಲಕ ಆತನನ್ನು ರಕ್ಷಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಅಡ್ಡಲಾಗಿ ಈ ಕಾಂಕ್ರೀಟ್ ಗೋಡೆಯನ್ನು ಡ್ರಿಲ್ ಮಾಡುವ ಮೂಲಕ ಆತನನ್ನು ಹೊರತೆಗೆಯುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇರುವಂಥದ್ದು. ನಿರಂತರ ಪ್ರಯತ್ನ, 4 ಗಂಟೆಗಳಿಂದ ಆಗ್ತಾ ಇರುವಂತಹ ಪ್ರಯತ್ನ ಇದು. ಅದರ ಎಕ್ಸ್ಕ್ಲೂಸಿವ್ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ವೈದ್ಯರು ಆತನಿಗೆ ಆಕ್ಸಿಜನ್ ಸೇರಿದಂತೆ ಹಲವು ರೀತಿಯ ಟ್ರೀಟ್ಮೆಂಟನ್ನು ಇಲ್ಲಿಂದನೇ ರವಾನೆ ಮಾಡ್ತಾ ಇದ್ದಾರೆ. ಆತನ ಸ್ಥಿತಿ ಪ್ರಜ್ಞಾಹೀನವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ನಿರಂತರವಾಗಿ ಪ್ರಯತ್ನ ಮಾಡುವ ಮೂಲಕ ಆತನನ್ನು ಹೊರತೆಗೆಯುವಂತಹ ಕೆಲಸಗಳು ಕೂಡ NDRF, SDRF ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದ ಆಗ್ತಾ ಇದೆ. ಮಗದೊಂದು ಕಡೆ ಈ ರೆಸ್ಕ್ಯೂ ಆಪರೇಷನನ್ನು ನೋಡಲಿಕ್ಕೆ, ರಕ್ಷಣಾ ಕಾರ್ಯಾಚರಣೆಯನ್ನು ನೋಡಲಿಕ್ಕೆ ಸುತ್ತಮುತ್ತಲಿನ ಸ್ಥಳೀಯರು ಕೂಡ ಜಮಾಯಿಸಿದ್ದಾರೆ. ಅವರನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಸ್ಥಳದಲ್ಲಿ ನಿರ್ಮಾಣವಾಗಿರುವಂಥದ್ದು. ಒಟ್ಟು 2 ಕಾರ್ಮಿಕರು ಇದರ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿದ್ರು. ಈಗ ರಾಜ್ಕುಮಾರ್ ಅನ್ನುವಂತಹ ಒಬ್ಬ ಕಾರ್ಮಿಕನನ್ನು ರಕ್ಷಣೆ ಮಾಡಲಾಗಿದೆ. ಎಲ್ಲ ಅಂದುಕೊಂಡಂತಾದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಂದನ್ ಕುಮಾರ್ ಅವರನ್ನು ಕೂಡ ರಕ್ಷಣೆ ಮಾಡಲಾಗುತ್ತೆ.